ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳ. ನಾವು ಇವತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕೆಲವೊಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ, ಆಗಸ್ಟ್ 2026 RBI ಹಣಕಾಸು ಸಮಿತಿ ಸಭೆಯಲ್ಲಿ ರೆಪೋ ದರವನ್ನ ಎಷ್ಟು ನಿಗದಿಪಡಿಸಲಾಯಿತು? ಆಪ್ಷನ್ ಎ 4.5%, ಆಪ್ಷನ್ ಬಿ 5.25%, ಆಪ್ಷನ್ ಸಿ 6%, ಆಪ್ಷನ್ ಡಿ 5.5%. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 5.25%. RBI ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಸ್ಟ್ 2026 ತನ್ನ ಹಣಕಾಸು ನೀತಿ ಸಮಿತಿ ಸಭೆಯನ್ನ ನಡೆಸಿದ್ದು, ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ರೆಪೋ ದರವನ್ನು 5.25% ಮುಂದುವರಿಸಲಾಗಿದ್ದು, ಇದು ಸತತವಾಗಿ 4ನೇ ಬಾರಿ RBI ರೆಪೋ ದರವನ್ನು ಬದಲಾಯಿಸದೆ ಹಾಗೆಯೇ ಉಳಿಸಿಕೊಂಡಿದೆ. ಹಾಗಾದರೆ ರೆಪೋ ದರ ಅಂತಂದ್ರೆ ಏನು? ಈ ರಿಸರ್ವ್ ಬ್ಯಾಂಕ್ ನೀಡುವಂತಹ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ನಾವು ರೆಪೋ ದರ ಅಂತ ಕರಿತೀವಿ. ಈ ರೆಪೋ ದರವು ಸ್ಥಿರವಾಗಿರುವುದರಿಂದ ಬ್ಯಾಂಕ್ ಸಾಲದ ಬಡ್ಡಿ ದರಗಳು ಸಹ ಸ್ಥಿರವಾಗಿ ಉಳಿತವೆ. ಇದರಿಂದ ಸಾಲಗಾರರಿಗೆ ಮತ್ತು ಒಟ್ಟಾರೆ ಆರ್ಥಿಕತೆಗೆ ಸ್ಥಿರತೆಯನ್ನ ಸಿಗುತ್ತದೆ ಅಂತ ಹೇಳಿ RBI ಅಭಿಪ್ರಾಯ ಪಟ್ಟಿದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 2026 RBI ನೀತಿ ಘೋಷಣೆಯಲ್ಲಿ GDP ಬೆಳವಣಿಗೆ ದರವನ್ನ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ? ಆಪ್ಷನ್ ಎ 6.2%, ಆಪ್ಷನ್ ಬಿ 6.5%, ಆಪ್ಷನ್ ಸಿ 6.7%, ಆಪ್ಷನ್ ಡಿ 7%. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ 6.75%. RBI ಭಾರತದ ಈ ವರ್ಷದ GDP ಬೆಳವಣಿಗೆ ದರದ ಅಂದಾಜನ್ನು 6.7% ಹೆಚ್ಚಿಸಲಾಗಿದ್ದು, ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಏಪ್ರಿಲ್ ಟು ಜೂನ್ ಆರ್ಥಿಕತೆ ನಿರೀಕ್ಷೆಗಿಂತ ಉತ್ತಮವಾಗಿ ಬೆಳೆದಿದೆ ಅಂತ ಹೇಳಿದ್ದು, ಇದಕ್ಕೆ ಬೆಳವಣಿಗೆಗೆ ಪ್ರಮುಖ ಕಾರಣ ಆದಂತ ಕೃಷಿ, ಸೇವಾ ವಲಯ, ಗ್ರಾಹಕ ಬೇಡಿಕೆಗಳಾಗಿವೆ. ಈ ಬೆಳವಣಿಗೆ ಭಾರತವನ್ನು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವಂತ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದನ್ನಾಗಿಸಿದೆ. ಸರ್ಕಾರದ ಆರ್ಥಿಕ ನೀತಿಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಅಂತ ಹೇಳಿ ಇದು ತೋರಿಸಿಕೊಟ್ಟಂತಾಗಿದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 2026 ಹರ್ ಘರ್ ತಿರಂಗ ಅಭಿಯಾನವನ್ನು ಯಾವ ಸಚಿವರು ಆರಂಭಿಸಿದರು? ಆಪ್ಷನ್ ಎ ಗಜೇಂದ್ರ ಸಿಂಗ್ ಶೇಖಾವತ್, ಆಪ್ಷನ್ ಬಿ ಅರುಣ್ ಠಾಕೂರ್, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ರಾಜೇಂದ್ರ ಸಿಂಗ್ ಶೇಖಾವತ್ ಅವರು. ಈ ಕೇಂದ್ರ ಸಂಸ್ಕೃತಿ ಸಚಿವರಾಗಿರುವಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಆಗಸ್ಟ್ 6, 2026 ದೆಹಲಿಯಲ್ಲಿ ಈ ಅಭಿಯಾನವನ್ನ ಆರಂಭಿಸಿದರು. ಹಾಗಾದ್ರೆ ಹರ್ ಘರ್ ತಿರಂಗ ಅಂತಂದ್ರೆ ಏನು? ಇದು ಪ್ರತಿ ಮನೆಯ ಮೇಲೂ ರಾಷ್ಟ್ರ ಧ್ವಜವನ್ನ ಹಾರಿಸುವುದು ಅಂತ ಅರ್ಥವನ್ನು ಕೊಡುತ್ತಿದ್ದು, ಇದು ಸರಿಸುಮಾರು 2022 ಪ್ರತಿ ವರ್ಷ ನಡೆಸಲಾಗುತ್ತಿರುವಂತ ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗ ಆಗಿದ್ದು, ಈ ವರ್ಷದ ಅಭಿಯಾನ ಆಗಸ್ಟ್ 9ರಿಂದ 17ರವರೆಗೆ ನಡೆಯಲಾಗಿದ್ದು, ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಗೆ ಮೀಸಲಾಗಿದೆ. ಹಾಗಾದ್ರೆ ಇದರ ಉದ್ದೇಶ ಏನು ಅಂತಂದ್ರೆ ಜನರಲ್ಲಿ ದೇಶ ಪ್ರೇಮ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಂತದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 8, 1942 ಮಾಡು ಇಲ್ಲವೇ ಮಡಿ ಚಳವಳಿಯನ್ನ ಯಾರು ಆರಂಭಿಸಿದರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸರ್ದಾರ್ ಪಟೇಲ್, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ದ ಕರೆಕ್ಟ್ ಆನ್ಸರ್ ಈಸ್ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿ ಅವರು ಆಗಸ್ಟ್ 8, 1942 ಮುಂಬೈನಲ್ಲಿ ಭಾರತ ಬಿಟ್ಟು ಚಳವಳಿಗೆ ಆರಂಭ ಮಾಡಿದ್ದು, ಇದು ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಮೊಳಗಿಸಿದ್ದು, ಈ ಸ್ಥಳಕ್ಕೆ ಆಗಸ್ಟ್ ಕ್ರಾಂತಿ ಮೈದಾನ ಅಂತ ಕರೀತಾರೆ. ಮರುದಿನನೇ ಗಾಂಧೀಜಿ, ನೆಹರು ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ನವರನ್ನ ಹಲವಾರು ನಾಯಕರನ್ನ ಸೇರಿಸಿ ಬ್ರಿಟಿಷರು ಏನ್ ಮಾಡ್ತಾರೆ, ಬಂಧನಕ್ಕೆ ಒಳಪಡಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಏರ್ ಇಂಡಿಯಾದ ಹೊಸ ಸಿಇಒ ಮತ್ತು MD ಆಗಿ ಯಾರನ್ನು ನೇಮಿಸಲಾಯಿತು? ಆಪ್ಷನ್ ಎ ರಾಜೇಶ್ ವರ್ಮಾ, ಆಪ್ಷನ್ ಬಿ ತೆವೋಲ್ಡೆ ಗೆಬ್ರೊಮೇರಿಯಂ,
ಆಪ್ಷನ್ ಸಿ ಆಶಿಸ್ ಬ್ಯಾನರ್ಜಿ, ಆಪ್ಷನ್ ಡಿ ವಿಕ್ರಮ್ ಖನ್ನಾ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ತೇವೋಲ್ಡೆ ಗೇಬ್ರಿ ಮರಿಯಂ. ಇವರನ್ನ ಏರ್ ಇಂಡಿಯಾದ ಹೊಸ ಸಿಇಒ ಮತ್ತು ಎಂಡಿ ಆಗಿ ನೇಮಕ ಮಾಡಲಾಗಿದೆ. ಇವರು ಈ ಹಿಂದೆ ಇಥಿಯೋಪಿಯನ್ ಏರ್ಲೈನ್ಸ್ ನ ಮುಖ್ಯಸ್ಥರಾಗಿ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನಯಾನ ಕ್ಷೇತ್ರದಲ್ಲಿ ಅವರಿಗೆ ದೀರ್ಘಕಾಲದ ಅನುಭವವಿದೆ. ಏರ್ ಇಂಡಿಯಾವನ್ನು ಜಾಗತಿಕ ಮಟ್ಟದ ವಿಮಾನಯಾನ ಸಂಸ್ಥೆಯಾಗಿ ಬೆಳೆಸುವಂತ ಜವಾಬ್ದಾರಿ ಈ ಟೇವೋಲ್ಡೆ ಗೇಬ್ರಿ ಮರಿಯಂ ಅವರ ಮೇಲೆ ಇದೆ ಅಂತ ಹೇಳ್ಬೋದು. ಈ ಟಾಟಾ ಗ್ರೂಪ್ ಸ್ವಾಧೀನದ ನಂತರ ಏರ್ ಇಂಡಿಯಾ ಪುನಶ್ಚೇತನ ಪ್ರಕ್ರಿಯೆಯಲ್ಲಿ ಇದು ಪ್ರಮುಖವಾಗಿರುವಂತ ಹೆಜ್ಜೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 2026ರಲ್ಲಿ ಮೆಡಿಕವರ್ ಇಂಡಿಯಾ ಆಸ್ಪತ್ರೆ ವಿಭಾಗವನ್ನ ಯಾವ ಕಂಪನಿ ಖರೀದಿಸಿತು? ಆಪ್ಷನ್ ಎ ಬೇನ್ ಕ್ಯಾಪಿಟಲ್, ಆಪ್ಷನ್ ಬಿ ಕೆಕೆಆರ್, ಆಪ್ಷನ್ ಸಿ ಬ್ಯಾಕ್ಸ್ಟೋನ್, ಆಪ್ಷನ್ ಸಿ ಗೋಲ್ಡ್ಮ್ಯಾನ್ ಸ್ಯಾಚ್ಸ್ ಅಂತೇಳಿ. ಕರೆಕ್ಟ್ ಆನ್ಸರ್ ಈಸ್ ಕೆಕೆಆರ್. ಕೆಕೆಆರ್ ಎಂಬ ಜಾಗತಿಕ ಹೂಡಿಕಾ ಸಂಸ್ಥೆಯನ್ನು ಮೆಡಿಕವರ್ ಇಂಡಿಯಾದ ಆಸ್ಪತ್ರೆಯನ್ನ ವಿಭಾಗವನ್ನು ಖರೀದಿಸಲು ಒಪ್ಪಂದವನ್ನ ಮಾಡಿಕೊಂಡಿದ್ದು, ಈ ಒಪ್ಪಂದ ಸರಿಸುಮಾರು 550 ಮಿಲಿಯನ್ ಅಮೆರಿಕನ್ ಡಾಲರ್ ಅಂತ ಅಂದಾಜು ಮಾಡಲಾಗಿದೆ. ಈ ಮೆಡಿಕವರ್ ಮೂಲತಃ ಸ್ವೀಡನ್ ದೇಶದ ಆರೋಗ್ಯ ಸೇವಾ ಸಂಸ್ಥೆಯಾಗಿದೆ. ಈ ಸ್ವಾಧೀನದಿಂದ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ವಿದೇಶಿ ಹೂಡಿಕೆ ಹೆಚ್ಚಾಗುತ್ತದೆ ಎಂದು ಸ್ಪಷ್ಟ ಆಗಿದೆ. ಭಾರತದ ಖಾಸಗಿ ಆಸ್ಪತ್ರೆ ಕ್ಷೇತ್ರದಲ್ಲಿ ಇದೊಂದು ಪ್ರಮುಖವಾಗಿರುವಂತ ಸ್ವಾಧೀನ ಒಪ್ಪಂದ ಆಗಿದೆ. ನೆಕ್ಸ್ಟ್ ಕ್ವಶನ್, TRAI ಬಿಡುಗಡೆ ಮಾಡಿದ ಹೊಸ ಮೊಬೈಲ್ ಆ್ಯಪ್ ಯಾವುದು? ಆಪ್ಷನ್ ಎ ಮೈ ಕಾಲ್, ಆಪ್ಷನ್ ಬಿ ಟೆಲಿಕಾಲ್, ಆಪ್ಷನ್ ಸಿ ಮೈ ಫೋನ್, ಆಪ್ಷನ್ ಡಿ ಕಾಲ್ ಟ್ರ್ಯಾಕ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಮೈ ಕಾಲ್. TRAI ಅಥವಾ ದೂರ ಸಂಚಾರ ನಿಯಂತ್ರಣ ಪ್ರಾಧಿಕಾರ ಇದು ಮೈ ಕಾಲ್ ಎಂಬ ಹೊಸ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದ್ದು, ಈ ಮೂಲಕ ಅಂದ್ರೆ ಈ ಆಪ್ ಮೂಲಕ ಗ್ರಾಹಕರು ತಮಗೆ ಬರುವಂತಹ ಕರೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಈಗ ಸ್ಪ್ಯಾಮ್ ಕರೆಗಳು ಮತ್ತು ವಂಚನೆ ಕರೆಗಳನ್ನ ಗುರುತಿಸಲು ಈ ಆಪ್ ಸಹಾಯ ಮಾಡುತ್ತದೆ. ಗ್ರಾಹಕರ ಸುರಕ್ಷತೆಯನ್ನ ಹೆಚ್ಚಿಸುವುದು ಈ ಆಪ್ನ ಮುಖ್ಯ ಉದ್ದೇಶವಾಗಿದ್ದು, ಈ ಟ್ರೈನ್ ನ ಡಿಜಿಟಲ್ ಗ್ರಾಹಕ ಸೇವಾ ಉಪಕ್ರಮಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 14-15ರಂದು ಭಾರತೀಯ ರಾಯಭಾರ ಕಚೇರಿಗಳು ಯಾವ ಯೋಜನೆಯಡಿ ಧ್ವಜಾರೋಹಣ ನಡೆಸುತ್ತಿವೆ? ಆಪ್ಷನ್ ಎ ಹರ್ ಘರ್ ತಿರಂಗ, ಆಪ್ಷನ್ ಬಿ ಸೂರ್ಯಪಥ್ ತಿರಂಗ, ಆಪ್ಷನ್ ಸಿ ಟ್ರೈಕಲಾರ್ ಮಿಷನ್, ಆಪ್ಷನ್ ಡಿ ಫ್ಲಾಗ್ ಫಾರ್ವರ್ಡ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೂರ್ಯಪಂಥ ತಿರಂಗ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸೂರ್ಯಪಥ ತಿರಂಗ ಎಂಬ ಹೊಸ ಉಪಕ್ರಮವನ್ನ ಘೋಷಣೆ ಮಾಡಿದ್ದು, ಇದರಡಿಯಲ್ಲಿ 54 ದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಗಳು ಆಗಸ್ಟ್ 14-15ರಂದು ಧ್ವಜಾರೋಹಣ ನಡೆಸಲಿವೆ. ಈ ಕಾರ್ಯಕ್ರಮಗಳನ್ನು ಡಿಜಿಟಲ್ ಮೂಲಕ ದಾಖಲಿಸಿ ಟ್ರ್ಯಾಕ್ ಮಾಡಲಾಗುತ್ತದೆ. ಸೂರ್ಯ ಉದಯಿಸುವ ಪ್ರತಿ ಸಮಯ ವಲಯದಲ್ಲೂ ತ್ರಿವರ್ಣ ಧ್ವಜ ಹಾರಿಸುವುದು ಇದರ ವಿಶೇಷತೆಯಾಗಿದ್ದು, ವಿದೇಶದಲ್ಲಿರುವಂತಹ ಭಾರತೀಯರಲ್ಲಿ ದೇಶ ಪ್ರೇಮವನ್ನು ಬೆಳೆಸುವುದು ಇದರ ಪ್ರಮುಖ ಗುರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಗಗನಯಾನ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆಯಾಗಿದ್ದು, ಆಪ್ಷನ್ ಎ ಸ್ಯಾಟಲೈಟ್ ಲಾಂಚ್, ಆಪ್ಷನ್ ಬಿ ಮ್ಯಾನ್ಡ್ ಸ್ಪೇಸ್ ಫ್ಲೈಟ್, ಆಪ್ಷನ್ ಸಿ ಲೂನಾರ್ ಲ್ಯಾಂಡಿಂಗ್, ಆಪ್ಷನ್ ಡಿ ಮಾರ್ಸ್ ಮಿಷನ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮ್ಯಾನ್ಡ್ ಸ್ಪೇಸ್ ಫ್ಲೈಟ್. ಗಗನಯಾನ ಎಂಬುದು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯಾಗಿದ್ದು, ಇದನ್ನ ಇಸ್ರೋ ಅಥವಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕೈಗೊಂಡಿದೆ. ಈ ಯೋಜನೆಯಡಿ ಭಾರತೀಯ ಗಗನಯಾತ್ರಿಗಳನ್ನು ಭೂಮಿಯ ಕಕ್ಷೆಗೆ ಕಳುಹಿಸಿ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗುತ್ತದೆ. ಈ ಯೋಜನೆ ಯಶಸ್ವಿಯಾದರೆ ಮಾನವ ಸಹಿತ ಬಾಹ್ಯಾಕಾಶಯಾನ ಕೈಗೊಂಡ ದೇಶಗಳಲ್ಲಿ ಭಾರತ 4ನೇ ಸ್ಥಾನವನ್ನು ಹೊಂದಲಿದೆ. ಹಾಗಾದರೆ ಮೊದಲು 3 ಇರುವಂತ ದೇಶಗಳು ಯಾವುದು ಅಂತಂದ್ರೆ, ಫಸ್ಟ್ ಒನ್
USSR ಅಥವಾ ರಷ್ಯಾ ಅಂತ ಹೇಳ್ತೀವಲ್ಲ, ರಷ್ಯಾ. ನೆಕ್ಸ್ಟ್ USA. ನೆಕ್ಸ್ಟ್ ಯಾವುದು? USA, ಅಮೇರಿಕಾ. ಥರ್ಡ್ ಒನ್ ಯಾವುದು ಅಂತಂದ್ರೆ ಚೀನಾ. ಈ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಯಶಸ್ವಿ ಆದರೆ ನೆಕ್ಸ್ಟ್ ನಮ್ಮ 4ನೇ ಸ್ಥಾನಕ್ಕೆ ಯಾವ್ದು ಬರ್ತೈತಿ ಅಂತಂದ್ರೆ ಭಾರತ ಬರೋದು. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 8 ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಗಸ್ಟ್ 8 ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಕ್ರಾಂತಿ ದಿವಸ್, ಆಪ್ಷನ್ ಬಿ ಆಗಸ್ಟ್ ಕ್ರಾಂತಿ ದಿವಸ್, ಆಪ್ಷನ್ ಸಿ ಕ್ವಿಟ್ ಇಂಡಿಯಾ ದಿವಸ್, ಆಪ್ಷನ್ ಡಿ ಇಂಡಿಪೆಂಡೆನ್ಸ್ ದಿವಸ್. ಕರೆಕ್ಟ್ ಆನ್ಸರ್ ಈಸ್ ಆಗಸ್ಟ್ ಕ್ರಾಂತಿ ದಿವಸ ಅಂತ ಕರೀತಾರೆ. ಯಾವ್ದನ್ನ? ಆಗಸ್ಟ್ 8 ಆಗಸ್ಟ್ ಕ್ರಾಂತಿ ದಿವಸ ಎಂದು ಕರೆಯಲಾಗುತ್ತದೆ. 1942ರಲ್ಲಿ ಇದೇ ದಿನವನ್ನ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭವಾಗಿದ್ದು, ಈ ದಿನ ಸ್ವತಂತ್ರ ಹೋರಾಟದ ಮಹತ್ವದ ಮೈಲಿಗಲ್ಲಾಗಿದ್ದು ಈ ದಿನವನ್ನು ಆಚರಿಸಲು ಕಾರಣವಾಗಿದೆ. ಗೋವಾಲಿಯ ಟ್ಯಾಂಕ್ ಮೈದಾನವನ್ನು ಈ ದಿನದ ನೆನಪಿಗಾಗಿ ಆಗಸ್ಟ್ ಕ್ರಾಂತಿ ಮೈದಾನ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರತಿ ವರ್ಷ ಈ ದಿನ ದೇಶಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, ಥ್ಯಾಂಕ್ ಯು ಅಣ್ಣಾಡ.